ಇನ್ನು ಅನ್ವರ್ ಮಾಣಿಪ್ಪಾಡಿಗೆ 150 ಕೋಟಿ ಆಮಿಷ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಿಎಂ ಬಾಂಬ್ ಅನ್ನು ಹಾಕಿದ್ರು. ಇಂದು ಸದನದಲ್ಲಿ ಕೋಲಾಹಲ ಎಬ್ಬಿಸುತ್ತಾ ಈ ವಿಚಾರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅನ್ವರ್ ಮಾಣಿಪ್ಪಾಡಿಗೆ 150 ಕೋಟಿ ಆಮಿಷ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಿಎಂ ಬಾಂಬ್ ಹಾಕಿದ್ರು. ಇಂದು ಸದನದಲ್ಲಿ ಕೋಲಾಹಲ ಎಬ್ಬಿಸುತ್ತಾ ಈ ವಿಚಾರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅನ್ವರ್ ಮಾಣಿಪ್ಪಾಡಿ ಆರೋಪ ಯಾರ ಬುಡ ಗಡಗಡ ಅಂತ ನಡುಗುತ್ತೆ. ಆಡಳಿತ ವಿಪಕ್ಷಗಳ ಮಧ್ಯೆ ವಾಕ್ ಸಮರ ಜೋರಾಗ್ಲಿದ್ಯಾ? ಅನ್ವರ್ ಮಾಣಿಪ್ಪಾಡಿಗೆ 150 ಕೋಟಿ ಆಮಿಷ ಆರೋಪವನ್ನ ಸಿಎಂ ಮಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಿಎಂ ಬಾಂಬ್ ಅನ್ನ ಹಾಕಿದ್ರು. ಇಂದು ಸದನದಲ್ಲಿ ಈ ವಿಚಾರ ಕೋಲಾಹಲ ಸೃಷ್ಟಿ ಮಾಡುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಆಡಳಿತ ವಿಪಕ್ಷಗಳ ಮಧ್ಯ ವಾಕ್ ಸಮರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾಗ್ಲಿದೆ. ಅನ್ವರ್ ಮಾಣಿಪ್ಪಾಡಿಗೆ 150 ಕೋಟಿ ಆಮಿಷ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಿಎಂ ಆರೋಪವನ್ನ ಮಾಡಿದ್ರು. ಇಂದು ಸದನದಲ್ಲಿ ಈ ವಿಚಾರ ಕೋಲಾಹಲ ಎಬ್ಬಿಸುತ್ತಾ ಒಂದು ಕಡೆ ಬಾಣಂತಿಯರ ಸಾವು ಪ್ರಕರಣ, ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಿಎಂ ಬಾಂಬ್ ಹಾಕಿದ್ದಾರೆ. ಇದು ಕೂಡ ಸದನದಲ್ಲಿ ಕೋಲಾಹಲ ಎಬ್ಬಿಸುವ ಸಾಧ್ಯತೆ ಕೂಡ ಇದೆ. ದೀಪಾ, ಇನ್ನು ಅನ್ವರ್ ಮಾಣಿಪ್ಪಾಡಿಗೆ 150 ಕೋಟಿ ಆಮಿಷ ಆರೋಪ ಕೇಳಬಂದಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಿಎಂ ಬಾಂಬ್ ಅನ್ನ ಹಾಕಿದ್ರು. ಈ ವಿಚಾರ ಕೂಡ ಸದನದಲ್ಲಿ ಕೋಲಾಹಲ ಸೃಷ್ಟಿ ಮಾಡುತ್ತಾ ಅಂತ ಸಾಹಿತ್ಯ ಎಲ್ಲೋ ಒಂದು ಕಡೆ ವಕ್ಫ್ ವಿಚಾರ ಚರ್ಚೆ ಆಗ್ತಾ ಇರುವಂತಹ ಬೆನ್ನಲ್ಲೇ ಇದೀಗ ಮತ್ತೊಂದು ಬಾಂಬನ್ನ ಸಿಎಂ ಸಿದ್ದರಾಮಯ್ಯ ಹಾಕಿರುವಂತಹದ್ದು. ಅಂದ್ರೆ ವಕ್ಫ್ ಏನು ಆಸ್ತಿ ವಿಚಾರ ಇದೆ, ಅದರ ವರದಿ ಏನಿದೆ ಅದನ್ನ ಬಹಿರಂಗಪಡಿಸದಂತೆ 150 ಕೋಟಿಯನ್ನ ವಿಜಯೇಂದ್ರ ಅನ್ವರ್ ಮಾಣಿಪ್ಪಾಡಿ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತಹದ್ದೇನಿದೆ ಅದು ದೊಡ್ಡ ಮಟ್ಟಿನ ಚರ್ಚೆಯ ಜೊತೆಗೆ ಹೊಸದೊಂದು ರಾಜಕೀಯ ಅಲೆಯನ್ನು ಸೃಷ್ಟಿ ಮಾಡ್ತಿದೆ. ಆದ್ರೆ ನಿಜಕ್ಕೂ ಅಲ್ಲಿ ಈ ರೀತಿಯಾದಂತಹ ಒಂದಿಷ್ಟು ಘಟನೆ ನಡೆದಿದೆಯಾ, ಪರಿಸ್ಥಿತಿ ಆಗಿದೆಯಾ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಆದ್ರೆ ಸ್ವತಃ ಅನ್ವರ್ ಮಾಣಿಪ್ಪಾಡಿ ಅವರೇ ಹೇಳಿದಂತೆ ಅವರು ಹೊಸದೊಂದು ತಿರುವನ್ನ ಈ ಒಂದು ವಿಚಾರಕ್ಕೆ ಕೊಟ್ಟಿರುವಂತಹದ್ದೇನೆಂದ್ರೆ, ನನಗೆ ಬಿಜೆಪಿ ಅವರು ಕೊಟ್ಟಿದ್ದಲ್ಲ, ಕಾಂಗ್ರೆಸ್ನವರೇ ಅವರ ಹೆಸರುಗಳನ್ನ ಹೇಳದಂತೆ ಸಾವಿರಾರು ಕೋಟಿ ಆಫರ್ ಅನ್ನ ನೀಡಿದ್ದಾರೆ, ಸಾವಿರಾರು ಕೋಟಿ ದುಡ್ಡನ್ನ ಕೊಡ್ತೇವೆ, ನಿಮಗೆ ಅಮೆರಿಕಾದಲ್ಲಿ ಹೋಗಿ ಸೆಟ್ಲ್ ಆಗೋದಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೇವೆ ಅನ್ನುವಂತಹ ಒಂದು ಹೇಳಿಕೆ ಇದೀಗ ಹೊಸ ತಿರುವನ್ನ ಪಡೆದುಕೊಂಡಿರುವಂತಹದ್ದು. ಈ ವಿಚಾರವಾಗಿ ಇವತ್ತು ಕೂಡ ಸದನದಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಯಾಕಂದ್ರೆ ಇದು ಒಂದು ಖುದ್ದು ರಾಜ್ಯದ ಒಬ್ಬ ಸಿಎಂ ಹೇಳಿರೋದ್ರಿಂದ ಒಂದಿಷ್ಟು ಚರ್ಚೆಗಂತೂ ಗ್ರಾಸ ಆಗುವುದರ ಜೊತೆಗೆ ದೊಡ್ಡ ಸದನದಲ್ಲಿ ಒಂದಿಷ್ಟು ವಾಕ್ಸಮರವು ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಇದು ಒಂದು ಕ್ಯಾಶುಯಲ್ ಹೇಳಿಕೆ ಅಲ್ಲ. ಯಾಕಂದ್ರೆ ವಕ್ಫ್ ವಿಚಾರ ಈಗ ಆಲ್ರೆಡಿ ಸಾಕಷ್ಟು ದೊಡ್ಡ ಮಟ್ಟಿನ ಚರ್ಚೆ, ವಿರೋಧ ಎಲ್ಲದರ ನಡುವೆ ಇದೀಗ ಒಂದು ಹಂತಕ್ಕೆ ಬಂತು ಅನ್ನುವಂತಹ ವೇಳೆಯೇ ಸಿಎಂ ಹೇಳಿದಂತಹ ಒಂದು ಹೇಳಿಕೆ ಮತ್ತೊಂದು ತಿರುವನ್ನ ಪಡೆದುಕೊಂಡಿರೋದ್ರಿಂದ, ಅದರ ಜೊತೆಗೆ ಅನ್ವರ್ ಮಾಣಿಪ್ಪಾಡಿ ಅವರೇ ಮತ್ತೊಂದು ಆರೋಪವನ್ನ ಕಾಂಗ್ರೆಸ್ಸಿಗರ ಮೇಲೆ ಮಾಡಿರೋದ್ರಿಂದ ಒಂದಿಷ್ಟು ಚರ್ಚೆ, ಒಂದಿಷ್ಟು ವಾಕ್ಸಮರ ಅಂತೂ ಸದನದಲ್ಲಿ ನಡೆಯುತ್ತೆ ಅನ್ಸುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.